ಜನವರಿ 26 ಗಣರಾಜ್ಯೋತ್ಸವ ದಿನ. ಶ್ರೀ ಕ್ಷೇತ್ರದಲ್ಲಿ ಒಂದು ಹಬ್ಬದ ಒಂದು ವಾತಾವರಣ. ಏನಪ್ಪ ಅಂದರೆ ಶ್ರೀ ಕ್ಷೇತ್ರಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಶ್ರೀ ಕ್ಷೇತ್ರ ಅಧಿಕೃತವಾಗಿ ಸೇರ್ಪಡೆಯಾಗಿ ಇವತ್ತು ಘೋಷಣೆ ಮಾಡಿರುವಂಥ ಒಂದು ಸುದಿನ. ತಾಯಿ ಚಾಮುಂಡೇಶ್ವರಿಯ ಫಲ ಹೆಂಗೆ ಕೊಡ್ತಾಳೆ ಅಂತಂದರೆ, ಇದು ಒಂದು ಈಗೂ ನಡೀತದ, ಈಗೂ ಸಾಧ್ಯನಾ ಅಂತ ಅನ್ಬೇಕು. ಹೇಗಪ್ಪ ಅಂತಂದರೆ 22 ವರ್ಷಗಳಿಗೆ ಹಿಂದೆ ನಾವು ನೋಡಿದ್ರೆ 22 ವರ್ಷಗಳನ್ನು ನಾವು ನೋಡಿದಂಥ ಒಂದು ಸಂದರ್ಭಕ್ಕೂ ಇವತ್ತು ನೋಡಿದ್ರು ಇವತ್ತು ರಾಜ್ಯ ಅಂತಾರಾಜ್ಯ ಶ್ರೀ ಕ್ಷೇತ್ರದಲ್ಲಿ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಆಗ್ತಾ ಇರುವಂಥದ್ದು. ಏಕೆಂದರೆ ತಾಯಿ ಚಾಮುಂಡೇಶ್ವರಿ 18 ಭುಜಗಳ ಸೌಮ್ಯ ರೂಪಿನ ನಿಂತಿರುವ ಭಂಗಿದಿರುವಂಥ ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಪಂಚಲೋಹಗಳಿಂದ ಕೂಡಿದಂಥ ಒಂದು ವಿಗ್ರಹ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣ 5 ಲೋಹಗಳಿಂದ ಕೂಡಿದಂಥ ಒಂದು ವಿಗ್ರಹ ಇವತ್ತು ವಿಶ್ವದ ಭೂಪಟದಲ್ಲಿ ಗುರುತಿಸಿರುವಂಥ ಒಂದು ದಿನವಾಗಿರುವಂಥದ್ದು. ಆದರೆ ಇದು ಮಾಡಬೇಕಾದ್ರೆ 2018 ಪ್ರಾರಂಭವಾಗಿ 3 ವರ್ಷಗಳ ಕಾಲ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಈ ಕೆಲಸ ಆಗಸ್ಟ್ 8ನೇ ತಾರೀಕು 2021 ಭಾನುವಾರ ಲೋಕಾರ್ಪಣೆ ಆದದ್ದು. ಕೋವಿಡ್ ಅಂತ ಸಂದರ್ಭದಲ್ಲೂ ಸುಧಾ ಆ ದೇವಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆದಂಥ ಒಂದು ಸಂದರ್ಭ. ಆದರೆ ಈ ಮೂರ್ತಿಗೆ ನಮ್ಮ ಸುತ್ತಮುತ್ತಿನ ಹಳ್ಳಿಯಿಂದ ಹಲವಾರು ಭಕ್ತಾದಿಗಳು ಪ್ರತಿಯೊಂದು ಹಳ್ಳಿಯಲ್ಲೂ ಸುಧಾ ಲೋಹ ಸಂಗ್ರಹಣೆ ಅಂತ ಮಾಡಿ, ಆ ಲೋಹ ಸಂಗ್ರಹಣೆಯ ಒಂದು ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಬೇಡವಾದಂಥ ಹಳೆ ಹಿತ್ತಾಳೆ ಆಗ್ಬೋದು, ಕಬ್ಬಿಣ ಆಗ್ಬೋದು, ತಾಮ್ರ ಆಗ್ಬೋದು, ಬೆಳ್ಳಿಗಳಾಗ್ಬೋದು, ಮತ್ತು ಎಷ್ಟೋ ಜನ ಚಿನ್ನ ಕೊಟ್ಟಿರೋದು ಇರುವಂಥ ಸಂದರ್ಭ ಆಗ್ಬೋದು. ಆದರೆ ಕೊಟ್ಟು ಇವತ್ತು ಆ ತಾಯಿಯ ಒಂದು ಬೃಹತ್ ಮಟ್ಟದ ಒಂದು ಮೂರ್ತಿಯ ಮಾಡಿರುವಂಥ ಒಂದು ಸಂದರ್ಭ. ಅಂದರೆ ಈ ಮೂರ್ತಿ ಮಾಡಬೇಕಾದ್ರೆ ಅಘೋರಿಗಳ ಒಂದು ಪ್ರೇರೇಪಣೆ, 2011 ಅಘೋರಿಗಳು ಹೇಳಿದಂಥ ಒಂದು ವಾಕ್ಯದ ಪ್ರಕಾರ 2021 ಆ ದೇವಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ನೋಡ್ತಾ ಇರ್ಬೋದು, ಇವತ್ತು ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇದೆ. ಆ ಕುಂಭಮೇಳನ 2 ದಿನ ಮುಕ್ತಾಯ ಮಾಡಿ ಇವತ್ತು ಇಲ್ಲಿಗೆ ಬಂದಿರುವಂಥ ಸಂದರ್ಭ. ಆದರೆ ಒಂದು ಕಡೆ ಮೈ ರೋಮಾಂಚನ ಆಗ್ತದೆ, ಮತ್ತೊಂದು ಕಡೆ ಆನಂದ ಭಾಷೆ ಬರುವಂಥ ಸಂದರ್ಭ ಆಗ್ತದೆ. ಯಾಕಪ್ಪ ಅಂದರೆ ಅವತ್ತು ಹೇಳಿದಂಥ ಒಂದು ಅಘೋರಿಗಳು ಇವತ್ತು ಈ ಮಠದಲ್ಲಿ ಹೋಗ್ತದೆ ಅಂತ ಅವತ್ತು ನಾನು ಒಂದೇ ಹೇಳಿದರು. ಏನಂತ ಹೇಳಿದ್ರೆ, ಆ ಕ್ಷೇತ್ರದಲ್ಲಿ ನೀವು ಒಂದು ವಿಗ್ರಹ ಮಾಡಿಸ್ಬೇಕು, ನೀವು ಮಾಡಿ ಅಂತ ಹೇಳಿದರು. ಆದರೆ ಆಯಿತು ಅಂತ ಹೇಳಿದಾಗ ನನಗೆ ಏನು ಅಂತ ಗೊತ್ತಾಗಲಿಲ್ಲ. 2018 ಬಂದಂಥ ಸಂದರ್ಭ ನೀವು ಪಂಚಲೋಹದಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದೇ ಪಂಚಲೋಹದಲ್ಲಿ ಮಾಡಿಸೋಂಥ ಸಂದರ್ಭ ಇವತ್ತು 2020 ಪ್ರತಿಷ್ಠಾಪನೆ ಆಯಿತು. ಅದೇ 2025 ಅದೇ ಮೂರ್ತಿಗೆ ಒಂದು ಮಿರಾಕುಲ ಏನೋ ಗೊತ್ತಿಲ್ಲ, ಆ ಕುಂಭಮೇಳದಲ್ಲಿ ಭಾಗಿಯಾಗಿ ಆ ಗೋರಿಗಳನ್ನೊಂದು ಅವ್ರು ಕೊಟ್ಟಂಥ ಒಂದು ವಾಕ್ಯನೂ ಸುಧಾ ಅವರಿಂದ ಆಶೀರ್ವಾದನೂ ಪಡ್ಕೊ ಬಂದಂಥ ಒಂದು ಸಂದರ್ಭ ಆಯಿತು. ಇವತ್ತು 26ನೇ ತಾರೀಕು ಜನವರಿ 26ನೇ ತಾರೀಕು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಅಧಿಕೃತವಾಗಿ ಘೋಷಣೆ ಆಗುವಂಥ ಒಂದು ಸಂದರ್ಭ ಆಯಿತು. ಇದೆಲ್ಲ ಒಂದಕ್ಕೊಂದು ಮಿರಾಕುಲ್ ಅನ್ಬೋದು, ತಾಯಿಯ ಒಂದು ಶಕ್ತಿ ಅನ್ಬೋದು. ಆ ಗೋರಿಗಳ ಒಂದು ವಾಕ್ಯ, ನುಡಿದಂಥ ಒಂದು ವಾಕ್ಯ ಇವತ್ತು ಈ ಕ್ಷೇತ್ರ ಇಷ್ಟು ಮತಕ್ಕೆ ಪ್ರಬಂಧನೊಳಗೆ ಬೆಳೆಯೋಕ್ಕೆ ಕಾರಣ. ಅವತ್ತು ಮತ್ತೊಂದು ಹೇಳಿದರು, ನೀವು ಮಾಡುವಂಥ ಅನ್ನದಾನ ಮುಂದೊಂದು ದಿನ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗ್ತದೆ ಅಂತ ಹೇಳಿದರು. ಅಂದರೆ ಅದು ನಮ್ಗೆ ಅರ್ಥ ಆಗಿರಲಿಲ್ಲ ಅವತ್ತು, ಇವತ್ತು ಅರ್ಥ ಆಗ್ತದೆ. ಅಂದರೆ ಸಾವಿರಾರು ಪಕ್ಷಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗ್ತದೆ ಅಂದರೆ ಅಲ್ಲಿ ತಿಂದಂಥ ಭಕ್ತಾದಿಗಳು ತಿಂದು ಬಿಟ್ಟಂಥ ಒಂದು ಪ್ರಸಾದ ಇವತ್ತೆಷ್ಟೋ ಪ್ರಾಣಿ ಪಕ್ಷಿಗಳು ಜೀವನ ಮಾಡುವಂಥ ಒಂದು ಸಂದರ್ಭ ಆಗದೆ. ಆದ್ದರಿಂದ ಆ ತಾಯಿ ಈ ಮಟ್ಟದಲ್ಲಿ ಈ ಕ್ಷೇತ್ರವನ್ನು ಬೆಳೆಸ್ತಾವಳೆ, ಇನ್ನೂ ಯಥೇಚ್ಛವಾಗಿ ಮಟ್ಟ ಬೆಳೆಸಲಿ, ನಮಗೂ ಒಂದು ತಾಯಿಯ ಆಶೀರ್ವಾದ ಮಾಡಲಿ, ಎಲ್ಲ ಭಕ್ತ ಕುಲಕೋಟಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಆ ತಾಯಿ ಹತ್ರ ನಾವು ಸುಧಾ ಪ್ರಾರ್ಥನೆ ಮಾಡ್ತೀವಿ. ಇದು ಇವತ್ತಿನ ವಿಶೇಷವಾದ ದಿನ, ಭಕ್ತಾದಿಗಳಿಗೆ ನೀಡುವ ಸಂದೇಶವೇನು? ಭಕ್ತಾದಿಗಳ ಸಂದೇಶ ಏನಪ್ಪಾ ಅಂತಂದ್ರೆ, ಭಕ್ತಾದಿಗಳು ಈ ಕ್ಷೇತ್ರದ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ, ಆ ನಂಬಿಕೆಯಿಂದ ಬಂದರೆ ತಾಯಿ ಯಾವತ್ತೂ ಕೈ ಬಿಡೋದಂತ ಇವತ್ತೊಂದು ದಿನದ ಸಾಕ್ಷಿ. ಯಾಕೆಂದ್ರೆ ಇವತ್ತು ನೋಡ್ತಾ ಇರ್ಬೋದು, ಭಾನುವಾರ ಎಷ್ಟು ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ದರ್ಶನ ಪಡೆದವ್ರೆ. ಅವ್ರ ನಂಬಿಕೆ ಯಾವತ್ತೂ ಕೈ ಬಿಟ್ಟದ ತಾಯಿ ಒಳ್ಳೇದು ಮಾಡೋಳೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾನು ಬಂದ ತಕ್ಷಣ ಒಳ್ಳೇದಾಗೋಯ್ತು ಅನ್ನೋಂಥ ಎಷ್ಟೋ ಜನ ಭಕ್ತಾದಿಗಳು ಬಂದೆ ನನಗೆ ಇನ್ನೂ ಒಳ್ಳೇದಾಗಿಲ್ಲ ಅಂತ ಹೇಳೋರವ್ರೆ. ಯಾಕೆಂದರೆ ಬಂದವ್ರಿಗೆಲ್ರಿಗೂ ಒಂದು ಒಳ್ಳೇದಾಯ್ತದೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ತಾಯಿ ಒಳ್ಳೇದು ಮಾಡಬೇಕು, ಅವರ ಏನಿದ್ದೋ ಅವ್ರಿಗೆ ತಾಯಿ ಆಶೀರ್ವಾದ ಮಾಡಬೇಕೆ ಹೊರತು ನಾನು ಯಾವುದೇ ಕಾರಣಕ್ಕೂ ನಾನು ಮಾಡೋಕ್ಕಲ್ಲ. ಅಯ್ಯೋ ನಾನು ಹೋಗಿದ್ದೆ ನನಗೆ ಒಳ್ಳೇದಾಗಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಲ್ಲ. ತಾಯಿ ಆಶೀರ್ವಾದ ಬೇಕೇ ಬೇಕು ಪ್ರತಿಯೊಬ್ಬರಿಗೆ. ಒಂದು ಮನೆಯಲ್ಲಿ 5 ಜನ ಮಕ್ಕಳು ಇರ್ತಾರೆ, 5 ಜನ ಮಕ್ಕಳು ಒಂದೇ ಥರ ಇರಲ್ಲ, 5 ಥರನೂ ಇರ್ತಾರೆ. ಅದೇ ರೀತಿ ತಾಯಿ ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಆಶೀರ್ವಾದ ಮಾಡಿದ್ರು ಅದು ಆಶೀರ್ವಾದ ಆಗಬೇಕೆ ಹೊರತು ನಾವು ಮಾಡುವಂಥ ಸಂದರ್ಭ. ಆದ್ದರಿಂದ ನಂಬಿ ಬನ್ನಿ, ಖಂಡಿತ ನಿಮಗೆ ಒಳ್ಳೇದಾಗ್ತಲ್ಲ. ಇವತ್ತು ನಾಳೆ ಒಳ್ಳೇದು ಮಾಡ್ತಾರೆ ಅಂತ ಆ ತಾಯಿಯ ಒಂದು ನಂಬಿಕೆ.